ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಫ್ಯಾಮಿಲಿಯೇ ಕಂಟಕ. ರಾಜಕೀಯದಿಂದ ದೂರವಿದ್ರು ತಪ್ಪದ ಕುಟುಂಬ ಕಾಟ. ಕುಟುಂಬದಿಂದಲೇ ಮೂಡಾ ಸುಳಿಯಲ್ಲಿ ಸಿಲುಕಿದ್ರ ಹಾಗಾದ್ರೆ ಸಿಎಂ ಸಿದ್ದು. ಕುಟುಂಬ ರಾಜಕಾರಣವನ್ನ ಟೀಕಿಸ್ತಿದ್ದ ಸಿದ್ದುಗೆ ಇದೆಂತ ಸ್ಥಿತಿ ಒದಗಿದೆ ನೋಡಿ. ಸಿದ್ದರಾಮಯ್ಯ ಬಾಮೈದನ ಎಡವಟ್ಟು ಎಲ್ಲಿಗೆ ತಂದು ಬಿಡ್ತಾ ಹಾಗಾದ್ರೆ. ಗೊತ್ತಿದ್ದು ಗೊತ್ತಿಲ್ಲದೆಯೋ ಪತಿಗೆ ಫಜೀತಿಯನ್ನ ತಂದಿಟ್ರ ಸಿಎಂ ಪತ್ನಿ ಪಾರ್ವತಿಯಿಂದ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಕಂಟಕ ಎದುರಾಗಿದೆ. ಅರಶಿನ ಕುಂಕುಮವಾಗಿ ಬಂದ ಭೂಮಿಯೇ ಗಂಡಾಂತರವನ್ನ ತಂದೊಡ್ಡಿದೆ. ಈಗ ಪಾರ್ವತಿಯವರ ಪತ್ರ ಸಿದ್ದು 40 ವರ್ಷದ ರಾಜಕೀಯಕ್ಕೆ ಬ್ಲಾಕ್ ಮಾರ್ಕ್ ಆಗಿದೆ. ಸಿದ್ದರಾಮಯ್ಯ ಕುರ್ಚಿಯನ್ನೇ ಕಸಿದು ಬಿಡುತ್ತಾ ಹಾಗಾದ್ರೆ ಮೂಡಾ ಕೇಸ್. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಹೆಸರು ಕೇಳಿ ಬಂದಿತ್ತು. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಪತ್ನಿಯಿಂದಲೇ ತಿಳಿದೇನೆ ಎಲ್ಲ ಫಜೀತಿಯನ್ನ ತಂದಿಡ್ತಾ ಹಾಗಾದ್ರೆ ಇರುವಂತ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ರಾಜಕೀಯದಲ್ಲಿ ಮಾಸ್ ಲೀಡರ್ ಆಗಿ ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿದ್ರು. ಆದ್ರೆ ಈಗ ದೊಡ್ಡ ಗಂಡಾಂತರವನ್ನ ತಂದುಕೊಟ್ಟಿರುವಂತದ್ದು ಮೂಡಾ ಹಗರಣ. ಸಿದ್ದರಾಮಯ್ಯ ಪಾಲಿಗೆ ಫ್ಯಾಮಿಲಿನೇ ಕಂಟಕವಾಯ್ತಾ ಹಾಗಾದ್ರೆ. ರಾಜಕೀಯದಿಂದ ಸಿಎಂ ಸಿದ್ದರಾಮಯ್ಯನವರ ಫ್ಯಾಮಿಲಿ ಒಂದ್ ರೀತಿಯಾಗಿ ದೂರವಿದ್ರು ಕೂಡ ಈಗ ಕುಟುಂಬದ ಕಾಟ ತಪ್ಪಲಿಲ್ಲ. ಕುಟುಂಬದಿಂದಲೇ ಈಗ ಸಿದ್ದರಾಮಯ್ಯನವರು ಈ ಮೂಡಾ ಸುಳಿಯಲ್ಲಿ ಸಿಲುಕು ಬಿಟ್ರ ಅನ್ನುವಂತ ಪ್ರಶ್ನೆ ಭಾರಿ ಚರ್ಚೆ ಆಗ್ತಾ ಇದೆ. ಇನ್ನು ಕುಟುಂಬ ರಾಜಕೀಯವನ್ನ ಸಿಎಂ ಸಿದ್ದರಾಮಯ್ಯನವರು ಟೀಕಿಸ್ತಾ ಇದ್ರು. ಆದ್ರೆ ಅವರಿಗೆ ಈಗ ಇದೆಂತ ಪರಿಸ್ಥಿತಿ ಬಂದೋಡ್ಬಿಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಬಾಮೈದನ ಎಡವಟ್ಟು ಇಲ್ಲಿಗೆ ತಂದು ಬಿಡ್ತಾ ಹಾಗಾದ್ರೆ ಮೂಡಾ ಪ್ರಕರಣದಲ್ಲಿ ತಿಳಿದೇನೋ ಪತಿಗೆ ಈಗ ಫಜೀತಿಯನ್ನ ತಂದಿಟ್ರ ಸಿಎಂ ಪತ್ನಿ ಪಾರ್ವತಿಯವರು. ಅರಶಿನ ಕುಂಕುಮವಾಗಿ ಬಂದಂತಹ ಭೂಮಿಯೇ ದೊಡ್ಡ ಗಂಡಾಂತರವನ್ನ ತಂದೊಡ್ಡಿದೆ. ಸಿದ್ದರಾಮಯ್ಯನವರ 40 ವರ್ಷದ ರಾಜಕೀಯಕ್ಕೆ ಪಾರ್ವತಿಯವರು ಮೂಡಾಕ್ಕೆ ಬರೆದಿರುವಂತಹ ಆ ಪತ್ರವೇ ಬ್ಲಾಕ್ ಮಾರ್ಕ್ ಅನ್ನ ತಂದೊಡ್ಬಿಡುತ್ತಾ. ಈ ಮೂಲಕವಾಗಿ ಸಿದ್ದರಾಮಯ್ಯ ಕುರ್ಚಿಯನ್ನೇ ಕಸಿದುಕೊಳ್ಳುತ್ತಾ ಹಾಗಾದ್ರೆ ಮೂಡಾ ಕೇಸ್. ಇನ್ನು ಮೂಡಾ ಪ್ರಕರಣದ ವಿಚಾರಣೆಯ ಕೊನೆಯ ಹಂತ ತಲುಪ್ತಾ ಇದೆ. ವಾದ ವಿವಾದ ಎಲ್ಲ ನಡೀತಾ ಇದೆ ಕೋರ್ಟ್ನಲ್ಲಿ. ಕೋರ್ಟ್ ಇವತ್ತು ಯಾವ ರೀತಿಯಾಗಿ ತೀರ್ಪನ್ನ ಕೊಡುತ್ತೆ ಅನ್ನೋದರ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ಭವಿಷ್ಯ ಇದೆ. ಪರ ಕೊಡುತ್ತೋ ವಿರುದ್ಧ ಕೊಡುತ್ತೋ ಇವತ್ತು ಏನಾಗುತ್ತೆ ಅನ್ನೋದೇ ಬಹಳ ನಿರ್ಣಾಯಕ ದಿನವಾಗಬಿಟ್ಟಿದೆ ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ.